ನಮಸ್ತೆ, ನಾನು ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನ ಯಾರಾದ್ರೂ ಹೊಸದಾಗಿ ನನ್ನ ಚಾನಲ್ ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಗೆ ಒಂದ್ ವೇಳೆ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂತಾ ಇದ್ದೀನಿ. ಇನ್ನ ಇವತ್ತು ನಾನು ಟಿಫನ್ಗೆ ಮಸಾಲಾ ಇಡ್ಲಿ ಮಾಡ್ಬಿಟ್ಟು ಅದಕ್ಕೆ ಚಟ್ನಿ ಮಾಡ್ತಾ ಇದ್ದೀನಿ. ಇಡ್ಲಿ ರೆಸಿಪಿ ಎಲ್ಲ ನಾನೇನು ತೋರಿಸ್ತಾ ಇಲ್ಲ. ಏನಕ್ಕೆ ಅಂತಂದ್ರೆ ಅದು ನಾನೇನು ಪ್ರಿಪೇರ್ ಮಾಡಿರೋದಲ್ಲ. MTRದು ಮಸಾಲಾ ಇಡ್ಲಿ ಪ್ಯಾಕೆಟ್ ಅಂತ ಬರುತ್ತಲ್ವಾ, ಅದನ್ನ ತಗೊಂಡ್ ಬಂದು ಮೊಸರು ಹಾಕಿ ನಾನ್ ಮಿಕ್ಸ್ ಮಾಡಿ ಇಡ್ಲಿ ಮಾಡಿರೋದು. ಇನ್ನ ನಾನ್ ಮಾಡದೇ ಇರೋದನ್ನ ನನ್ ರೆಸಿಪಿ ಅಂತ ತೋರ್ಸೋದು ಸರಿ ಇರಲ್ಲ ಅಲ್ವಾ. ಸೊ ಅದೇ ನನ್ ಪ್ರಕಾರ ಸುಮಾರು ಜನ ನೀವು ಮನೆಗಳಲ್ಲಿ ಮಾಡ್ತಿರ್ಬೋದು. ಹಂಗಾಗಿ ನಾನು ಆ ರೆಸಿಪಿನೆಲ್ಲ ಇಲ್ಲಿ ಏನು ಶೇರ್ ಮಾಡ್ಕೊಂತಾ ಇಲ್ಲ. ಇನ್ನ ಇವತ್ತು ಆಕ್ಚುಲಿ ನಮ್ ಮನೆಯವ್ರು ಇಲ್ಲ, ಅವ್ರು ಆಫೀಸ್ ಕೆಲಸದಿಂದ ಹೊರಗಡೆ ಹೋಗಿದ್ದಾರೆ. ಇನ್ನ ನನ್ಗೆ ಮಕ್ಕಳಿಗೆ, ಸೊ ಮನೆಯವ್ರಿಗೆ MTRದು ಅಂದ್ರೆ ಅದು ಮೊಸರಲ್ಲಿ ನಾವು ಏನು ಇಡ್ಲಿ ಬ್ಯಾಟರ್ ನ ಮಿಕ್ಸ್ ಮಾಡಿ ಇಡ್ಲಿ ಮಾಡೋದು ನಮ್ಮ ಮನೆಯವ್ರಿಗೆ ಇಷ್ಟ ಆಗೋದಿಲ್ಲ. ಹಂಗಾಗಿ ಅವ್ರು ಯಾವತ್ತು ಮನೇಲಿ ಇರಲ್ವೋ ಆ ಟೈಮಲ್ಲಿ ನಾನು ಈ ರೀತಿ ಇಡ್ಲಿ ಮಾಡ್ಬಿಡ್ತೀನಿ. ಸೊ ಮೊನ್ನೆ ಮೆಟ್ರೋಗೆ ಹೋಗಿದ್ದೆ, ತಗೊಂಡ್ ಬಂದಿದ್ದೆ. ಸೊ ಅದನ್ನೇ ಇವತ್ 3 ಮಕ್ಳು ನನ್ಗೆ ಅಲ್ವಾ ಅಂತ ಹೇಳ್ಬಿಟ್ಟು ಅದನ್ನೇ ಮಾಡ್ದೆ. ಅದಕ್ಕೆ ಆಕ್ಚುಲಿ ನಮ್ಮ ಮನೇಲಿ ಚಟ್ನಿ ಮಾತ್ರನೇ ಇಷ್ಟ ಪಡೋದು. ನನ್ಗೆ ಆಕ್ಚುಲಿ ಅನ್ಕೊಂಡೆ ಸಾಗು ಮಾಡೋಣ ಅಂತ ಅನ್ಬಿಟ್ಟು, ಮಕ್ಳು ಬೇಡಮ್ಮ ಚಟ್ನಿನೇ ಸಾಕು ಅಂದ್ರು ಅಂತ ಹೇಳಿ ನಾನು ಬರೀ ಚಟ್ನಿನೇ ಮಾಡ್ದೆ. ಇನ್ನ ನಮ್ಮ ಮನೆಯವ್ರು ಇಲ್ದೇ ಇರೋದು ಕಾರಣ ಇವಾಗ ಹರ್ಷಿಣಿನ ನಾನೇ ಡ್ರಾಪ್ ಮಾಡ್ಬೇಕು. ಕಾಲೇಜ್ ವರ್ಗು ಏನು ನಾವು ಡ್ರಾಪ್ ಮಾಡಲ್ಲ. ಲಾಸ್ಟ್ ವ್ಲಾಗ್ ಅಲ್ಲೂ ನಾನು ಹೇಳಿದ್ದೆ, ಬಸ್ ಸ್ಟಾಪ್ ಹತ್ರ ಡ್ರಾಪ್ ಮಾಡ್ತೀವಿ, ಅವಳು ಅಲ್ಲಿಂದ ಹೋಗ್ತಾಳೆ. ಹಂಗೆ ಒಬ್ರು ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರು, ಹರ್ಷಿಣಿ ಪಾವನಿದು ಡ್ರೆಸ್ ಹಾಕೊಂಡಿದ್ದಾರೆ, ಸೊ ಇಬ್ರು ಎಕ್ಸ್ಚೇಂಜ್ ಮಾಡಿ ಹಾಕೋತಾರ ಅಂತ ಅನ್ಬಿಟ್ಟು. ಖಂಡಿತ ಹಾಕೊಂತಾರೆ, ಯಾಕಂದ್ರೆ ಇಬ್ರು ಒಂದೇ ಹೈಟ್ ಇದಾರೆ, ಮತ್ತೆ ಒಂದೇ ಸೈಜು ಇರೋದ್ರಿಂದ ಬಟ್ಟೆ ಅಷ್ಟೇ ಇಬ್ರು ನೀಟಾಗಿ ನಂದು ನಿಂದು ಅಂತ ಹೇಳ್ಬಿಟ್ಟು ಕಿತ್ತಾಡೋದು ಆತರ ಎಲ್ಲ ಏನು ಮಾಡೋದಿಲ್ಲ. ಯಾಕಂದ್ರೆ ಈಗ ನಾನು ಹೊರಗಡೆ ಏನಾದ್ರು ಹೋದ್ರೆ ಲೈಕ್ ಈಗ ಝೂಡಿಯೋ ಅಂತಾನೋ ಕಮರ್ಷಿಯಲ್ ಸ್ಟ್ರೀಟ್ ಹತ್ರ ಎಲ್ಲ ಹೋದಾಗ ನಾನು ಒಂದ್ಸತಿಗೆ ಅವ್ರಿಗೆ ಒಂದ್ 7-8 ಜೊತೆ ಹಂಗ್ ತಂದ್ಬಿಡ್ತೀನಿ. ಆದ್ರ ಅವಾಗ ತಂದಾಗ್ಲೂ ಅಷ್ಟೇ ನೀನ್ ಹಾಕೋ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ಇಬ್ರು ಬರ್ತಾರಲ್ವಾ, ಸೆಲೆಕ್ಷನ್ ಮಾಡ್ಕೊಂಡು ಇಬ್ರು ಮಾತಾಡ್ಕೊಂಡೇ ತಗೋತಾರೆ ಕಂಫರ್ಟಬಲ್ ಆಗಿರೋಂತ ಬಟ್ಟೆಗಳನ್ನ. ಒಂದ್ಸತಿ ಇವಳು ಹಾಕೊಂಡ್ರೆ ಒಂದ್ಸತಿ ಅವಳು ಆತರ ಎಕ್ಸ್ಚೇಂಜ್ ಮಾಡಿ ಹಾಕೋತಾ ಇರ್ತಾರೆ. ಇನ್ನ ನಾನ್ ಸ್ಟಿಚ್ ಮಾಡಿಸುವಾಗ್ಲೂ ಅಷ್ಟೇನೆ ಒಂದೊಂದೇ ಜೊತೆ ಹತ್ರ ಹೊಲ್ಸಕ್ ಹೋಗೋದಿಲ್ಲ. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಸ್ ಇದ್ದೇ ಇರತ್ತೆ ನಮ್ ಫ್ಯಾಮಿಲಿಲಿ ಅಂತ ಹೇಳಿ ಒಟ್ಟಿಗೆ ನಾನು ಒಂದ್ 7-8 ಜೊತೆ ಇಲ್ಲ ಒಂದ್ 5-6 ಜೊತೆ ಆದ್ರೂ ಹೊಲಿಸ್ತಾ ಇರ್ತೀನಿ. ಅವಾಗ್ಲೂ ಅಷ್ಟೇ ನಾನು ಇದು ಅರ್ಶಿಣಿಗೆ ಇದು ಪಾವನಿಗೆ ಅಂತ ಹೇಳಿ ನಾನು ಅವ್ರಿಗೆ ಹೊಲ್ಸಕ್ ಹೋಗೋದೇ ಇಲ್ಲ. ಡಿಸೈನ್ಸ್ ನ ತೋರಿಸ್ಬಿಟ್ಟು ಇಬ್ರು ಇಷ್ಟಪಟ್ರೇನೆ ನಾನು ಸ್ಟಿಚ್ ಮಾಡಿಸ್ತೀನಿ. ಸೊ ಅದು ಆದ್ಮೇಲೆ ಇಬ್ರು ಒಂದ್ಸತಿ ಇಬ್ರು ನೋಡ್ಕೊಂಡ್ ಹಾಕೋತಾ ಇರ್ತಾರೆ. ಅನಿನ ನಾನು ಬಸ್ ಸ್ಟಾಪ್ ಹತ್ರ ಬಿಡಕ್ಕೆ ಅಂತ ಹೋದೆ. ಬಿಟ್ಬಿಟ್ಟು ಬರೋ ಅಷ್ಟೊತ್ತಿಗೆ ಪಾವನಿ ಆಲ್ರೆಡಿ ಅವಳ ಕ್ಲಾಸಸ್ ನ ಅಟೆಂಡ್ ಮಾಡ್ತಾ ಇದ್ಲು. ಇವತ್ತೇನೋ ಬೆಳಿಗ್ಗೆನೆ ಇತ್ತಂತೆ, ಹಂಗಾಗಿ ಅವಳು ಬೆಳಿಗ್ಗೆನೆ ಅಟೆಂಡ್ ಮಾಡ್ತಾ ಇದ್ಲು. ಇನ್ನ ಪಾವನಿದ್ ಆಕ್ಚುಲಿ 10th ಕಂಪ್ಲೀಟ್ ಆಗಿದೆ, ಎಕ್ಸಾಮ್ಸ್ ಎಲ್ಲ ಮುಗ್ದಿದೆ, ಬಟ್ ಇನ್ನೂ ರಿಸಲ್ಟ್ ಬಂದಿಲ್ಲ. ನೆಕ್ಸ್ಟ್ ಅವಳು ಈಗ ಫಸ್ಟ್ PU ಹೋಗ್ಬೇಕು ಅಂದ್ರೂ ಅವಳು ಸೈನ್ಸ್ ತಗೋಬೇಕು ಅಂತ ಹೇಳಿ ಅನ್ಕೊಂಡಿದ್ದಾಳೆ. ಸೊ ಅವಳು ಸೈನ್ಸ್ ತಗೊಂತಾಳೆ ಅಂದ್ಮೇಲೆ ಮ್ಯಾಥ್ಸ್ ಅನ್ನೋದು ಇದ್ದೇ ಇರುತ್ತಲ್ವಾ. ಸೊ ಅವಳಿಗೆ ಸ್ವಲ್ಪ ಮ್ಯಾಥ್ಸ್ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು ನಾವು ಬಾನ್ಸು ಕ್ಲಾಸಸ್ ನ ಹಂಗೆ ಕಂಟಿನ್ಯೂ ಮಾಡ್ಸಿದೀವಿ. ಇದರಿಂದ ಅವಳಿಗೆ ತುಂಬಾ ಚೆನ್ನಾಗಿ ಮ್ಯಾಥ್ಸ್ ಅರ್ಥ ಆಗುತ್ತೆ ಅಂತ ಹೇಳಿ. 30 plus 2? 32. And I bring down the 0 as it is. Okay? So, in both the way, we will get the same answer. Yes? Now, this way would be helpful. Suppose if I have something like, okay, let me give you an example. If I have something like 64, step 72. Now, when we are doing mentally, a carryover comes when we do 4 plus 7. Yes? But I can directly do what? 64 plus 7. So that I don't have to remember any carryover. Okay, now can you tell me the answer for this? What is 64 step 72? 71. Okay, so answer would be 712. 2. Very nice, very nice. So now that you recall this, okay, it's time for some mental practice. Okay, 4 into 6. Okay, so first what we will do? 6 into 7. So since I'm going from the left, I will say that 7 into 6. Though both are same, but for our practice. Okay, so 7 into 6 is 48. very good. So now 42 in your mind. Then step 4 into 6. 24. 42. 48. 4, 8, 4.
Okay, so here we had 42 and 24. Uh, So just go from one side. 44. 42 plus. plus 2. Yes, correct. 42 plus 2 is 44. 44. So ಬಾನ್ಸು ಫೌಂಡರ್ ಬಂದು ನಮ್ಮ ಇಂಡಿಯಾದವರೇ ಆದ ನೀಲಕಾಂತ್ ಬಾನು ಅವರು. ಇವ್ರನ್ನ ಆಕ್ಚುಲಿ ಫಾಸ್ಟೆಸ್ಟ್ ಹ್ಯೂಮನ್ ಕ್ಯಾಲ್ಕುಲೇಟರ್ ಅಂತಾನು ಸಹ ಕರೀತಾರೆ. ಇನ್ನ ಇದು ಬಾನ್ಸು ಕ್ಲಾಸಸ್ ಎಲ್ಲ ಲಿಂಕ್ ಏನಿದೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಮೆನ್ಷನ್ ಮಾಡಿರ್ತೀನಿ. ಇನ್ನೊಂದು ಒಳ್ಳೆ ವಿಚಾರ ಏನಂತಂದ್ರೆ, ಯಾರು ಮೊದಲು ಆ 100 ಜನ ನಾನೇನೀಗ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಲ್ವಾ, ಆ ಲಿಂಕ್ ಅನ್ನ ಕ್ಲಿಕ್ ಮಾಡ್ಬಿಟ್ಟು ಎನ್ರೋಲ್ ಮಾಡ್ಕೊಂತೀರಾ, ಫಸ್ಟ್ 100 ಮೆಂಬರ್ಸ್ ಗೆ ಫ್ರೀ ಡೆಮೋ ಕ್ಲಾಸಸ್ ಇರತ್ತೆ. ಸೊ ನೀವು ಆ ಡೆಮೋ ಕ್ಲಾಸಸ್ ನ ಅಟೆಂಡ್ ಮಾಡಿ ನಿಮ್ಗೆ ಸ್ಯಾಟಿಸ್ಫೈ ಆದ್ರೇನೆ ನೆಕ್ಸ್ಟ್ ನೀವು ಬೇಕಾದ್ರೆ ನಿಮ್ ಮಕ್ಕಳನ್ನ ನೀವು ಎನ್ರೋಲ್ ಮಾಡಿಸ್ಬೋದು. ಸೊ ಒಂದ್ಸತಿ ನೀವು ಡೆಮೋ ಕ್ಲಾಸಸ್ ನ ಅಟೆಂಡ್ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆದ್ರೇನೆ ಆಮೇಲೆ ನೀವು ಕ್ಲಾಸಸ್ ನ ಕಂಟಿನ್ಯೂ ಮಾಡಿಸ್ಬೋದು. ನಿಮ್ಮ ಮಕ್ಕಳಿಗೂ ಮ್ಯಾಥ್ಸ್ ಒಂದ್ ವೇಳೆ ತುಂಬಾ ಕಷ್ಟ ಆಗ್ತಿದೆ, ಅವ್ರಿಗೆ ಅರ್ಥ ಆಗ್ತಿಲ್ಲ ಅಂತ ಏನಾದ್ರೂ ಇದ್ರೆ ಒಂದ್ಸತಿ ನೀವು ಬಾನ್ಸೋ ಕ್ಲಾಸಸ್ ನ ಅಟೆಂಡ್ ಮಾಡಿ ನೋಡಿ. ನಾನು ಬಾನ್ಸೋ ಕ್ಲಾಸಸ್ ಲಿಂಕ್ ಎಲ್ಲ ಪ್ರತಿಯೊಂದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅವನಿ ಇನ್ನೂ ಒಂದ್ ಅರ್ಧ ಗಂಟೆ ಆಗತ್ತೆ ಅಮ್ಮ ಕ್ಲಾಸ್ ಆಗೋದು ಅಂತ ಹೇಳಿದ್ಲು. ಸರಿ, ಒಬ್ಳಿಗೆ ಟಿಫನ್ ತಿನ್ನೋದಕ್ಕೆ ನನ್ಗೂ ಯಾಕೋ ಬೇಜಾರಾಯ್ತು. ಸರಿ ಪಾವನಿ ಕ್ಲಾಸ್ ಮುಗಿಸ್ಕೊ ಬಂದ್ಮೇಲೆ ಇಬ್ರು ತಿನ್ನೋಣ ಅಂತ ಹೇಳಿ ಅಷ್ಟೊತ್ತಿಗೆ ಸ್ವಲ್ಪ ಕಿಚನ್ ಅಲ್ಲಿ ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಇದನ್ನೆಲ್ಲ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಇಲ್ಲಿ OTG ಮತ್ತೆ ಈರುಳ್ಳಿ ಬುಟ್ಟಿ ಎಲ್ಲ ಏನಿದೆ ಇದನ್ನ ಕ್ಲೀನ್ ಮಾಡ್ಕೊಂಡು ನಾನು ಸುಮಾರು ಆಗ್ಲೇ ನನ್ನ ಪ್ರಕಾರ ಯುಗಾದಿ ಹಬ್ಬಕ್ಕೆ ಕ್ಲೀನ್ ಮಾಡಿದ್ದು, ಆಮೇಲೆ ನಾನು ಮಾಡೇ ಇರ್ಲಿಲ್ಲ. ಸೊ ಸ್ವಲ್ಪ ಧೂಳೆಲ್ಲ ಸ್ವಲ್ಪ ಜಾಸ್ತಿನೇ ಆಗ್ಬಿಟ್ಟಿತ್ತು. ಹಂಗಾಗಿ ಇವತ್ತು ಒಂದ್ ½ ಟೈಮ್ ಕೊಟ್ಲಲ್ವಾ ಪಾವನಿ, ಅಷ್ಟೊತ್ತಿಗೆ ಕ್ಲೀನ್ ಮಾಡ್ಕೊಡೋಣ ಅಂತ ಹೇಳಿ ಅನ್ಕೊಂಡೆ. ಎಲ್ಲ ತೆಗ್ದು ನೋಡ್ತೀನಿ, ತುಂಬಾನೇ ಧೂಳು ಕುತ್ಕೊಂಡ್ಬಿಟ್ಟಿದೆ. ನಾವೀಗ ಎಷ್ಟೆಲ್ಲ ಕ್ಲೀನ್ ಮಾಡ್ತಾನೆ ಇರ್ತೀವಿ, ಆದ್ರೂನು ಧೂಳು ಅದ್ ಎಲ್ಲಿಂದ ಬರುತ್ತೆ ಅಂತ ಗೊತ್ತಾಗೋದೇ ಇಲ್ಲ. ನಾನೇ ಅನ್ಕೋತಾ ಇರ್ತೀನಿ ಒಂದ್ಸತಿ ಎಲ್ಲಾರು ನನ್ನ ಕ್ಲೀನು ಅಂತ ಹೇಳ್ತಾರೆ, ಬಟ್ ಈ ಧೂಳ್ನೆಲ್ಲ ನೋಡ್ಬಿಟ್ರೆ ನಿಜವಾಗ್ಲೂ ನಾನು ಕ್ಲೀನಾ ಅಂತ ಹೇಳಿ ನನಗ್ ನಾನೇ ಕ್ವಶನ್ ಮಾಡ್ಕೋತಾ ಇರ್ತೀನಿ. ಸೊ ಅದು ಕಾಮನ್ ಅನ್ಸುತ್ತೆ, ನನ್ಗೆ ಅಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ನಾವ್ ಒಂದ್ ಕಡೆಯಿಂದ ಕ್ಲೀನ್ ಮಾಡ್ಕೊಂಡ್ ಬರ್ತಿದ್ರೆ ಇನ್ನೊಂದ್ ಕಡೆಯಿಂದ ಅದು ಧೂಳು ಅನ್ನೋದು ಹಾಗೆ ಆಗತ್ತೆ. ಮನೆ ಒಳಗಡೆ ಧೂಳೆ ಬರ್ದಿರ ಅಂತೂ ತಡಿಯಕ್ ಯಾರ ಕೈಲೂ ಆಗಲ್ಲ. ಬಟ್ ನಾವ್ ಏನಂತಂದ್ರೆ ಆ ಧೂಳ್ನ ಅವಾಗ ಕ್ಲೀನ್ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ ಅಷ್ಟೇನೆ. ಮತ್ತೆ ನನ್ಗಿದು ಬುಟ್ಟಿನೂ ಅಷ್ಟೇ, ಈರುಳ್ಳಿ ಟೊಮೆಟೊ ನಾನೇನ್ ಹಾಕಿಟ್ಕೊಂಡಿರ್ತೀನಿ, ಇದು ರಿಮೂವ್ ಮಾಡೋದು ಅಂದ್ರೆ ನಮ್ಗೆ ಇಂಟೀರಿಯರ್ ಅವ್ರು ಏನಿದ್ದಾರೆ ಮನೆ ಕಟ್ಟೋ ಟೈಮಲ್ಲೇ ಹೇಳ್ಕೊಟ್ಟಿದ್ರು ಯಾವ ರೀತಿ ರಿಮೂವ್ ಮಾಡ್ಬಿಟ್ಟು ಅದನ್ನ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿ. ಸೊ ನಾನು ಹಂಗಂಗೆ ಅದನ್ನ ತೆಗೆದ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡ್ಬಿಟ್ಟೆ ನಾನು ಇನ್ಸ್ಟಾಲ್ ನಾನೇ ಮಾಡ್ಕೊಂಡ್ಬಿಡ್ತೀನಿ. ಅದು ಒಂದ್ಸತಿ ಫಸ್ಟ್ ನಮ್ಗೆ ಅರ್ಥ ಆಗದೆ ಇರೋವರೆಗೂ ಅಷ್ಟೇನೆ, ಅದು ತೆಗಿಯೋದು ಹಾಕೋದು ಅರ್ಥ ಆಗ್ಬಿಟ್ರೆ ತುಂಬಾನೇ ಈಸಿ ಇದೆ ಇದು. ಸೊ ಹಂಗಾಗಿ ಎಲ್ಲ ನಾನು ನೀಟಾಗಿ ಕ್ಲೀನ್ ಮಾಡ್ಕೊಂತಾ ಇದ್ದೀನಿ. ಎಲ್ಲ ನೀಟಾಗಿ ಕ್ಲೀನ್ ಮಾಡಾದ್ಮೇಲೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಏನೋ ಒಂದು ಕೆಲಸ ಆಯ್ತು ಮನೇಲಿ, ಯಾವ್ದೋ ಒಂದು ಕಾರ್ನರ್ ಕ್ಲೀನ್ ಆಯ್ತಪ್ಪ ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ. ಈ ಮನೆ ಕಟ್ಟಿದ್ದಾಗ ನನ್ಗೆ ಮನೆ ಅಂದ್ರೆ ಗೃಹ ಪ್ರವೇಶ ಟೈಮಲ್ಲೇ ಕೆಲವೊಂದು ಐಟಮ್ಸ್ ಎಲ್ಲ ಕಿಚನ್ ಅಲ್ಲಿ ಬೇಕು ಅಂತ ಆಸೆ ಇತ್ತು. ಅಂದ್ರೆ OTG, ಚಿಮ್ನಿ ಮತ್ತೆ ಸ್ಟವ್ ಆಗಿರ್ಬೋದು, ಅಂದ್ರೆ ಅಂಡರ್ ಸಿಂಕ್ ಪ್ಯೂರಿಫೈಯರ್ ಎಲ್ಲ. ಸೊ ನಾನು ನಮ್ಮ ಮನೆಯವ್ರನ್ನ ಕೇಳ್ದೆ, ಇವು ತಗೊಂಡ್ಬಿಡೋಣ ಗೃಹ ಪ್ರವೇಶ ಅಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು. ಅವರು ಮನೆ ಫಿನಿಶಿಂಗ್ ಸ್ಟೇಜ್ ಅಲ್ಲಿ ಇದ್ದಾಗ ಗೊತ್ತೇ ಇರುತ್ತಲ್ವಾ, ಸ್ವಲ್ಪ ನಮ್ಗೆ ಅಮೌಂಟ್ ಅನ್ನೋದು ಇದಾಗೆ ಆಗತ್ತೆ. ಅವರು ಇವಾಗ ನನ್ಗೆ ಮನೆ ಕಂಪ್ಲೀಟ್ ಆದ್ರೆ ಸಾಕಾಗಿದೆ, ನಿನ್ಗೆ ಐಟಮ್ಸ್ ಎಲ್ಲ ಕೊಡ್ಸೋಕೆ ಇವಾಗ ನನ್ನ ಹತ್ರ ಅಷ್ಟು ಬಜೆಟ್ ಪ್ರಾಬ್ಲಮ್ ಅಮ್ಮ, ಸ್ವಲ್ಪ ಟೈಮ್ ಕೊಡು, ನಿಧಾನಕ್ಕೆ ಕೊಡಿಸ್ತೀನಿ ಅಂತ ಅನ್ಬಿಟ್ಟು ಹೇಳಿದ್ರು. ನಾನು ನಮ್ಮ ಮನೆಯವ್ರಿಗೆ ಗೊತ್ತಿಲ್ದಂಗೆ ಸ್ವಲ್ಪ ಸೇವಿಂಗ್ಸ್ ಎಲ್ಲ ಮಾಡಿಟ್ಕೊಂಡಿದ್ದೆ. ಅಂದ್ರೆ ಅವಾಗ ನಾನು ಕೆಲ್ಸಕ್ಕೆಲ್ಲ ಹೋಗ್ತಾ ಇದ್ನಲ್ವಾ, ಮತ್ತೆ ಅವರು ನನ್ಗೆ ಮನೆ ಖರ್ಚಿಗೆ ಅಂತ ಹೇಳಿ ಲಾಸ್ಟ್ ವ್ಲಾಗ್ ಅಲ್ಲೂ ನಾನು ಹೇಳಿದ್ದೆ, ಈ ತರ ಮನೆ ರೆಂಟ್ ನಮ್ಗೆ ಏನ್ ಬರುತ್ತೋ ಫುಲ್ಲು ನನ್ನ ಹ್ಯಾಂಡ್ ಅವರೇ ಕೊಟ್ಟಿದ್ರು ಅಂತ. ಅದನ್ನೆಲ್ಲ ಸೇವಿಂಗ್ಸ್ ಮಾಡ್ಕೊಂಡು ನಾನು ಗೃಹ ಪ್ರವೇಶಕ್ಕೆ ಗೋಲ್ಡ್ ಏನಾದ್ರು ತಗೋಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ದೆ. ಬಟ್ ಯಾವಾಗ ಅವರು ನನ್ಗೆ ಇವಾಗ ಕೊಡ್ಸಕ್ ಆಗಲ್ಲ ಅಂತಂದ್ರು. ಆದ್ರೆ ನನ್ಗೆ ಫಸ್ಟ್ ಮನೆಗೆ ಗೃಹ ಪ್ರವೇಶ ಟೈಮ್ಗೆ ಎಲ್ಲ ಐಟಮ್ಸ್ ಬೇಕು ಅನ್ನೋದು ನನ್ಗೊಂದು ಆಸೆ ಇತ್ತು. ಹಂಗಾಗಿ ನಾನು ಗೋಲ್ಡ್ ಬೇಡ, ಇನ್ನೊಂದ್ಸತಿ ಯಾವಾಗಾದ್ರೂ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನೇನೆಲ್ಲ ಸೇವ್ ಮಾಡಿಟ್ಟಿದ್ದೆ ಅದರಲ್ಲಿ ನಾನು ಈ ಐಟಮ್ಸ್ ಅನ್ನೆಲ್ಲ ತಗೊಂಡಿದ್ದು. ಸೊ ಅದನ್ನೆಲ್ಲ ನೋಡಿದಾಗ ನನ್ಗೆ ಎಲ್ಲೋ ಒಂಥರ ಖುಷಿ ಆಗ್ತಾ ಇರತ್ತೆ, ಅಂದ್ರೆ ನನ್ನ ಸೇವಿಂಗ್ಸ್ ಅಲ್ಲಿ ನಾನು ಪರ್ಚೇಸ್ ಮಾಡಿದ್ದು ಅಂತ ಹೇಳ್ಬಿಟ್ಟು. ಸೊ ನಮ್ಗೆ ಲೇಡೀಸ್ಗೆ ಆತರ ಹಸ್ಬೆಂಡ್ ಆದವರು ಮನೆ ಖರ್ಚಿಗೆ ಅಂತ ಇಷ್ಟು ದುಡ್ಡು ಕೊಟ್ಬಿಟ್ರೆ ನಾವ್ ಅದನ್ನೇನು ವೇಸ್ಟ್ ಅಂತೂ ಮಾಡೋದಿಲ್ಲ
ಅಲ್ವಾ. ಅದನ್ನ ಸ್ವಲ್ಪ ಸೇವಿಂಗ್ಸ್ ಮಾಡಿಬಿಟ್ಟು ನಾವು ಸಹ ನಮ್ಮ ಮನೆಗೇನೆ ಇನ್ವೆಸ್ಟ್ ಮಾಡ್ತೀವಿ. ಈಗ ಹಸ್ಬೆಂಡ್ಸ್ ಆದವರು ನಮಗೆ ಮನೆ ಕಟ್ಕೊಡ್ತಾರೆ ಅಂತಂದ್ರೆ ನಾವು ಹೆಂಡ್ತಿದಿರಾದವ್ರು ಏನ್ ಮಾಡ್ತೀವಿ, ಆ ಮನೆ ಒಳಗಡೆ ಬೇಕಾಗಿರುವಂತ ವಸ್ತುಗಳನ್ನೆಲ್ಲ ನಾವು ಸ್ವಲ್ಪ ಸ್ವಲ್ಪ ನಮ್ಮ ದುಡ್ಡನ್ನ ಸೇವ್ ಮಾಡಿ ಮಾಡಿ ಪರ್ಚೇಸ್ ಮಾಡ್ತೀವಿ. ಅದೇನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ತುಂಬಾನೇ ಚೆನ್ನಾಗಿರತ್ತೆ, ನಮ್ಮ ಸೇವಿಂಗ್ಸ್ ಅಲ್ಲಿ ತಗೊಂಡಿರೋದು ಅಂತ ಹೇಳ್ಬಿಟ್ಟು. ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಪಾವನಿನೂ ಕ್ಲಾಸ್ ಮುಗಿಸ್ಕೊಂಡು ಬಂದ್ಲು. ಸರಿ ಅಂತ ಹೇಳ್ಬಿಟ್ಟು ಇಬ್ರು ಟಿಫನ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ನಾನು ಸಾಂಬಾರ್ ಪುಡಿ ಆಕ್ಚುಲಿ ಮಾಡ್ಕೊಬೇಕಿತ್ತು. ಹಂಗಾಗಿ ಅದು ನಾನು ಪಾವನಿಗೆ ಲೀಸ್ಟ್ ಎಲ್ಲ ಕೊಟ್ಟಿದ್ದೆ, ಹೋಗಿ ಅವಳೆ ತಗೊಂಡ್ ಬಂದ್ಲು. ಆಕ್ಚುಲಿ ನೋಡಿ, ಈಗ ನಾನು ಏನ್ ಐಟಮ್ಸ್ ಎಲ್ಲ ತೆಗಿತಿದ್ದೀನಿ ಇದೆಲ್ಲ ಪಾವನಿನೇ ಹಂಗ್ ಶಾಪ್ಗೆ ಹೋಗ್ಬಿಟ್ಟು ತಗೊಂಡ್ ಬಂದಿದ್ದಾಳೆ. ಒಂದೊಂದ್ಸತಿ ನನ್ಗೆ ಹೇಳ್ತಾ ಇರ್ತಾರೆ, ಇಬ್ರು ಹೆಣ್ಮಕ್ಳೆ ಗಂಡ್ ಮಕ್ಳಿಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ನಾನು ನನ್ನ ಹೆಣ್ಮಕ್ಳನ್ನೇನೆ ಗಂಡ್ ಮಕ್ಳ ತರ ಬೆಳೆಸ್ಬೇಕು ಅನ್ನೋದು ನನ್ನ ಆಸೆ. ಸೊ ನಾನು ಅವ್ರಿಗಿಂತವನ್ನೆಲ್ಲ ಹೇಳ್ತಿರ್ತೀನಿ, ನೀವೇ ಹೋಗಿ ತರಕಾರಿ ತಗೊಬನ್ನಿ, ನೀವೇ ಹೋಗಿ ಐಟಮ್ಸ್ ತಗೊಂಡ್ ಬನ್ನಿ ಅಂತ ಹೇಳ್ಬಿಟ್ಟು. ಸೊ ಮಕ್ಕಳನ್ನು ಅಷ್ಟೇ, ನಾವ್ ಈ ರೀತಿ ಹೊರ್ಗಡೆ ಏನಾದ್ರು ನಮ್ಗೆ ತಗೊಬರ್ಬೇಕು ಅಂದ್ರೆ ಪ್ರತಿ ಒಂದಕ್ಕೂ ನಾನೇ ಮಾಡ್ತೀನಿ, ನಾನೇ ಹೋಗ್ತೀನಿ, ನನ್ ಮಕ್ಳು ಕಷ್ಟ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಇರೋದು ತಪ್ಪು. ನಾವು ಮಕ್ಕಳನ್ನ ಕಳಿಸ್ಬೇಕಾಗತ್ತೆ ಈಚೆ. ಯಾಕಂದ್ರೆ ಈ ತರ ಶಾಪ್ಗೆ ಹೋಗಿ ಅವ್ರು ಏನಾದ್ರು ಪರ್ಚೇಸ್ ಮಾಡ್ಕೊಂಡ್ ಬಂದಾಗ ಅವ್ರಿಗೂ ಅದ್ರ ರೇಟ್ ಎಲ್ಲ ಗೊತ್ತಾಗತ್ತೆ, ಮತ್ತೆ ಸೋಷಿಯಲೈಸ್ ಆಗಕ್ಕೆ ತುಂಬಾನೇ ಈಸಿ ಆಗತ್ತೆ ಮಕ್ಕಳಿಗೆ ಹೊರಗಡೆ ಹೋಗೋದು. ಮತ್ತೆ ನಾವು ಸಡನ್ಲಿ ನಾವ್ ಇಲ್ಲ ಅಂತಂದ್ರು ಮಕ್ಳು ಏನಾದ್ರು ಅವ್ರಿಗೆ ಬೇಕು ಅಂತಂದ್ರು ಅವ್ರು ಈಸಿಯಾಗಿ ಹೋಗ್ತಾರೆ ಬರ್ತಾರೆ. ಪ್ರತಿ ಒಂದಕ್ಕೂ ನಾವು ಅವ್ರನ್ನ ನಮ್ಮೇಲೆ ಡಿಪೆಂಡ್ ಮಾಡಿಸ್ಕೊಂಡ್ ಇದ್ಬಿಟ್ರೆ ಅವರು ಏನು ಕಲಿಯಕ್ ಆಗೋದಿಲ್ಲ. ಹಂಗಾಗಿ ನಾನು ಅಷ್ಟೇ, ಏನೇ ನನ್ಗೆ ಐಟಮ್ ಬೇಕು ಅಂದ್ರೂ ಲೀಸ್ಟ್ ಮಾಡಿ ಕೊಟ್ಬಿಡ್ತೀನಿ. ಇಬ್ರಲ್ಲಿ ಯಾರಾದ್ರೂ ಒಬ್ರು ಫ್ರೀ ಇದ್ರೆ ಅವ್ರು ಹೋಗಿ ತಗೊಂಡ್ ಬಂದ್ ಕೊಡ್ತಾರೆ ನನ್ಗೆ. ನಾವು ಸಾಂಬಾರ್ ಪುಡಿನೂ ಮಾಡ್ಕೋಬೇಕಿತ್ತು, ಹಾಗೆ ಅಚ್ಕಾರದ ಪುಡಿನೂ ಮಾಡ್ಕೊಬೇಕು. ನಾನು 3 ಬೇರೆ ಬೇರೆ ತರ ಮಾಡ್ತೀನಿ. ಅಂದ್ರೆ ಸಾಂಬಾರ್ ಪುಡಿನೇ ಸಪ್ರೇಟು, ಅಚ್ಕಾರದ ಪುಡಿನೇ ಸಪ್ರೇಟು, ಹಾಗೆ ಧನಿಯಾ ಪುಡಿನೇ ಸಪ್ರೇಟು, ಈ ರೀತಿ ಮಾಡೋದು. ಮೊನ್ನೆ ಎಲ್ಲ ನಾನು ಧನಿಯಾ ಪುಡಿ ಮಾಡ್ಕೊಂಡಿದ್ದೆ, ಆ ವ್ಲಾಗ್ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನ ಇವತ್ತು ನಾನು ಅಚ್ಕಾರದ ಪುಡಿಗೆ ಹಾಗೆ ಸಾಂಬಾರ್ ಪುಡಿಗೆ ಅಂತ ಹೇಳಿ ಐಟಮ್ಸ್ ನ ತರಿಸಿದೀನಿ. ಸೊ ಈಗ ಅದನ್ನೆಲ್ಲ ಸ್ವಲ್ಪ ಒಣಗಿಸ್ಕೊಂಡ್ಬಿಟ್ರೆ ಬಿಸಿಲಲ್ಲಿ ನನ್ಗೆ ಈಸಿ ಆಗತ್ತೆ. ಏನಂತಂದ್ರೆ ನಾನು ನಾಳೆ ಅಂದ್ರೆ ಇವತ್ತು ಫುಲ್ ಒಣಗಿಸ್ಕೊಂಡ್ಬಿಟ್ಟು ನಾಳೆ ನಾನು ಸಾಂಬಾರ್ ಪುಡಿ ಮಾಡ್ಕೋಬೇಕು ಅಂತ ಹೇಳಿ ಅನ್ಕೊಂಡಿರೋದು. ನೆಕ್ಸ್ಟ್ ಡೇ ನಾನು ಹಿಂದಿನ ದಿನ ಏನ್ ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡಿದ್ನಲ್ವ, ಅದು ಮಾರನೇ ದಿನ ಆಕ್ಚುಲಿ ನಾವು ಇವತ್ತು ಒಟ್ಟಿಗೆ 4 ಮನೆಗೂನು ಪುಡಿಗಳು ಮಾಡ್ಕೊಳ್ಳೋಣ ಅಂತ ಹೇಳಿ ಅನ್ಕೊಂಡಿದೀವಿ. ಜಾನ್ಸಿನ ಊರಿಂದ ಬೆಳಿಗ್ಗೆನೆ ಬಂದಿದ್ದಾಳೆ. ಇದು ಬಂದು ನಮ್ಮ ವಾಣಿಯವ್ರ ಮನೆ. ಅವ್ರ ಮನೆ ಹತ್ರ ಇದು ಟೆರೆಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಾವು ಅವ್ರ ಮನೆ ಹತ್ರ ಪುಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ವಿ. ನಾನು ಮನೇಲಿ ಕೆಲಸ ಎಲ್ಲ ಮುಗಿಸಿ ಟಿಫನ್ ಎಲ್ಲ ಮಾಡ್ಕೊಂಡು ನಮ್ಮ ವಾಣಿ ಮನೆಗೆ ಹೋಗೋ ಅಷ್ಟೊತ್ತಿಗೆ ಸುಮಾರು 10:30-11 ಗಂಟೆ ಆಗೋಗ್ಬಿಟ್ಟಿತ್ತು. ಅಷ್ಟೊತ್ತಿಗಾಗ್ಲೇ ನಮ್ ಜಾನ್ಸಿನ ಊರಿಂದ ಬಂದಿದ್ಲು. ಅವಳು ಮತ್ತೆ ಅಮ್ಮ ವಾಣಿ 3 ಜನ ಸೇರ್ಕೊಂಡು ಅವ್ರು ಅಂದ್ರೆ ಸಾಂಬಾರ್ ಪುಡಿಗೆ ಏನೇನ್ ಬೇಕೋ ಅದ ಎಲ್ಲ ಹುರ್ಕೋತಾ ಇದ್ರು. ಆಮೇಲೆ ನಾನು ಹೋದ್ಮೇಲೆ ಮತ್ತೆ ಅಮ್ಮ ನೀನು ಮೆಣಸಿನ್ಕಾಯಿ ಎಲ್ಲ ಮತ್ತೆ ಇನ್ನೊಂದ್ಸತಿ ಒಣಗಾಕು, ನೆನ್ನೆ ಒಣಗಾಕಿರೋದೇನೋ ಇನ್ನೊಂದ್ಸತಿ ಹಾಕು, ಇದು ನುರಿಯೋ ಅಷ್ಟೊತ್ತಿಗೆ ಅಂತ ಹೇಳಿದ್ರು. ನಾನು ಅದನ್ನೆಲ್ಲ ಒಣಗಾಕೋತಾ ಇದ್ದೆ. ಟೋಟಲ್ ನಾವು 4 ಮನೆ ಅಂದ್ರೆ ಅಮ್ಮನ ಮನೆ, ನನ್ಗೆ ಜಾನ್ಸಿ ವಾಣಿ 4 ಮನೆಗೆ ಅಂತ ಹೇಳಿ ಒಟ್ಟಿಗೆ ಈ ತರ ಮಾಡ್ತಿದೀವಿ. ಒಳ್ಳೆ ಎಷ್ಟೊಂದು ಅದನ್ನ ನೋಡ್ತಾ ಇದ್ರೆ ನನ್ಗಂತೂ ಕಣ್ಣೆ ತಿರ್ಗಂಗಾಯ್ತು. ಏನಮ್ಮ ಇಷ್ಟೊಂದಿದೆ, ಹೆಂಗ್ ಮಾಡೋದಮ್ಮ ಅಂತ ಹೇಳ್ಬಿಟ್ಟು ಅಂತ ಇದೆ. ಅಮ್ಮ ಅಂತ ಇದ್ರು, ಇಷ್ಟು 4 ಜನ ಇದೀವಿ, ಏನ್ ಅದೇನ್ ಮಾಡೋದ್ ದೊಡ್ಡ ಕಷ್ಟನೇನೆ, ಮಾಡೋಣ ಬಿಡು ಎಲ್ಲಾರು ಸೇರ್ಕೊಂಡು ಬೇಗ ಆಗತ್ತೆ ಅಂತ ಅಂದ್ರು. ಬಟ್ ಅದ್ ನಿಜಾನೇ. ಆಕ್ಚುಲಿ ನಾವು ಜಸ್ಟ್ 2.5 ಅವರ್ಸ್ಗೆ ಮುಗ್ಸೇ ಬಿಟ್ವಿ ಎಲ್ಲಾನು. ಮತ್ತೆ ಹಿಂದಿನ ದಿನಾನೇ ಅಮ್ಮ ಮಾಲ್ಟ್ ಪೌಡರ್ ಎಲ್ಲ ಮಾಡಿದ್ರು. ಅಂದ್ರೆ ಅಮ್ಮನೇ ಮಾಡ್ಕೊಡ್ತಾರೆ ಅವ್ರ ಮನೆಗೆ, ಜಾನ್ಸಿಗೆ, ವಾಣಿಗೆ, ನನ್ಗೆಲ್ಲ ಅಮ್ಮನೇ ಮನೇಲಿ ಮಾಡ್ಬಿಡ್ತಾರೆ. ಸೊ ವಾಣಿ ಅವ್ರ ಮನೆಗೆ ಬಂದು ಎಲ್ಲ ಅಂದ್ರೆ ಅವ್ರ ಮನೆ ಮುಂದೆ ಟೆರೆಸ್ ಎಲ್ಲ ಸ್ವಲ್ಪ ಚೆನ್ನಾಗಿದೆ ಒಣಗಾಕೊಳಕ್ಕೆ ಅಂತ ಹೇಳ್ಬಿಟ್ಟು ಏನಾದ್ರೂ ಈ ತರ ಮಾಡ್ಬೇಕು ಅಂದ್ರೆ ವಾಣಿ ಅವ್ರ ಮನೆಗೇನೆ. ಯಾಕಂದ್ರೆ ಈಗ ಜಾನ್ಸಿ ಅವ್ರ ಮನೆಗೆ ಹೋಗ್ಬೇಕು ಅಂದ್ರೆ ಅಷ್ಟು ದೂರ ಅಂತ ಇದೆ. ಮತ್ತೆ ಅಮ್ಮನ ಮನೆಯಲ್ಲಿ ಅಮ್ಮ ಅವ್ರು ಆಕ್ಚುಲಿ ಮನೆ ಕಟ್ತಾ ಇದಾರೆ, ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅವ್ರದ್ದು ಮನೆ. ಇವಾಗ ಸದ್ಯಕ್ಕೆ ಅಲ್ಲೆಲ್ಲ ಧೂಳು ಇರತ್ತಲ್ವಾ, ಆಗೋದಿಲ್ಲ. ಇನ್ನ ನಮ್ಮ ಮನೆಗ್ ಬಂದ್ರೆ ಎಲ್ಲ ಮೇಲ್ ಎತ್ಕೊಂಡು ಹೋಗ್ಬೇಕು. ಸೊ ಹಂಗಾಗಿ ನಾವು ಈ ತರ ಏನಾದ್ರು ಮಾಡ್ಕೋಬೇಕು ಅಂದ್ರೆ ವಾಣಿಯವ್ರ ಮನೆ ತುಂಬಾ ಪರ್ಫೆಕ್ಟ್ ಆಗಿರತ್ತೆ ಅಂತ ಹೇಳಿ ಮಾಡ್ಕೊಂತೀವಿ. ಇನ್ನ ಅತ್ತಿಗೆ ಬಂದಿರ್ಲಿಲ್ಲ, ಅದೇ ಹೇಳದ್ನಲ್ವಾ, ಅಮ್ಮ ಅವರು ಮನೆ ಕಟ್ತಾ
ಇರೋದ್ರಿಂದ ಅಲ್ಲಿ ಎಲ್ಲಾ ಕೆಲಸದವರು ಒಟ್ಟಿಗೆ ಬಂದ್ಬಿಟ್ಟಿದಾರಂತೆ ಇವತ್ತು. ಅಂದ್ರೆ ಪ್ಲಂಬರ್ ಆಗ್ಬೋದು, ಎಲೆಕ್ಟ್ರಿಷಿಯನ್, ಮತ್ತೆ ಪ್ಲಾಸ್ಟಿಂಗ್ ಮಾಡೋರು, ಕಾರ್ಪೆಂಟ್ರು ಎಲ್ಲ ಒಟ್ಟೊಟ್ಟಿಗೆ ಎಲ್ಲ ಬಂದ್ಬಿಟ್ಟಿದ್ದಾರೆ. ಸೊ ಅಲ್ಲಿ ಇನ್ನ ಅಪ್ಪನ್ನು ನೋಡ್ಕೊಬೇಕು. ಸೊ ಇನ್ನ ಅಲ್ಲಿ ಕೆಲಸದವ್ರಿಗೂನು ಅವ್ರಿಗೆ ಅಂದ್ರೆ ಇವಾಗ ಬಿಸಿಲಲ್ವಾ ತುಂಬಾನೇ, ಅದಕ್ಕೆ ಅಮ್ಮ ಏನ್ ರೂಢಿ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಬೆಳಿಗ್ಗೆ ಅವ್ರಿಗೆ ಮಜ್ಜಿಗೆ ಕೊಡೋದು, ಮಧ್ಯಾಹ್ನ ಜ್ಯೂಸ್ ಕೊಡೋದು, ಮತ್ತೆ ಸಂಜೆ ಟೈಮ್ ಟೀ ಕೊಡೋದು, 3 ಟೈಮು ಅವ್ರಿಗೆ ಆತರ ಕೊಟ್ಟು, ಅಂದ್ರೆ ಪಾಪ ಬಿಸಿಲಲ್ಲಿ ಕಷ್ಟ ಪಡ್ತಿರ್ತಾರಲ್ವಾ ಅಂತ ಹೇಳ್ಬಿಟ್ಟು 3 ಟೈಮುನು ರೂಢಿ ಮಾಡ್ಬಿಟ್ಟಿದ್ದಾರೆ ಅದ್ಕೇನು ಅಮ್ಮ ಸೇರ್ಕೊಂಡು. ಹಂಗಾಗಿ ಇಲ್ಲಿಗ್ ಬಂದು ಮತ್ತೆ ಅಲ್ಲಿ ಓಡಾಡೋದ್ ಕಷ್ಟ ಆಗತ್ತೆ ಅಂತ ಹೇಳಿ ಅತ್ತಿಗೆನ ಅಮ್ಮನೇ ಹೇಳಿದ್ರು, ನೀನೇನ್ ಬರ್ಬೇಡ. ಅದ್ರಲ್ಲೂ ಇನ್ನ ಅತ್ತಿಗೆನು ಬಂದ್ಬಿಟ್ರೆ ಮಕ್ಳು ಬರ್ತಾರೆ ಅವ್ರ ಜೊತೆಗೆ, ಇಲ್ಲಿ ಘಾಟ್ ಅಲ್ವಾ ಮೆಣಸಿನ್ಕಾಯಿ ಎಲ್ಲ, ಸುಮ್ನೆ ಪ್ರಾಬ್ಲಮ್ ಆಗತ್ತೆ. ನೀನೇನ್ ಬರ್ಬೇಡಮ್ಮ, ನೀನ್ ಮನೇಲಿ ನೋಡ್ಕೊ, ಅಡ್ಗೆ ಮಾಡ್ಕೊಂಡು ಅದು ಕೆಲಸದವ್ರಿಗೆ ಅದೆಲ್ಲ ನೋಡ್ಕೊಂಡಿರು ಅಂತ ಹೇಳಿ ಅಮ್ಮ ಮಾತ್ರ ಬಂದಿದ್ರು ಇಲ್ಲಿ. ಈಗ ನಾನು, ಝಾನ್ಸಿ, ವಾಣಿ 3 ಜನ. ಮತ್ತೆ ಇನ್ನೊಂದ್ ಏನಂದ್ರೆ ನಮ್ಮ ವಾಣಿ ಇವತ್ತು ಒಂದು ಒಲೆ ಇದೆ, ಅದು ಆಕ್ಚುಲಿ ಆ ಒಲೆಯಲ್ಲಿ ನಾನ್ ವೆಜ್ ಮಟನ್ ಏನೋ ತರಿಸಿದಾಳೆ. ನಾವ್ ಬೈತಾ ಇದ್ವಿ ಏನಕ್ಕೆ ಮಟನ್ ಎಲ್ಲ ತರಿಸ್ದೆ ಅಂತ ಹೇಳ್ಬಿಟ್ಟು. ಅವಳು ಇರ್ಲಿ ಬಿಡಿ ಅಕ್ಕ, ನೀವೆಲ್ಲ ಪುಡಿ ಮಾಡಿ, ನಾನು ಅಷ್ಟೊತ್ತಿಗೆ ಮಟನ್ ಮಾಡ್ತೀನಿ ಅಂತ ಹೇಳಿ ಅವಳು ಮಟನ್ ಚಾಪ್ಸ್ ಏನೋ ಮಾಡ್ಬಿಟ್ಟು ಮುದ್ದೆ ಮಾಡಿ ಹಸಿ ಗೊಜ್ಜು ಬರತ್ತಲ್ವಾ ಅದನ್ನ ಕಿವುಚಿದ್ಲು. ತುಂಬಾ ಚೆನ್ನಾಗಿತ್ತು. ಎಲ್ಲ ಹುರಿದ್ಬಿಟ್ಟು ನಾವು ಚೆನ್ನಾಗಿ ಐಟಮ್ಸ್ ಅನ್ನೆಲ್ಲ ಬಿಸ್ಲಿಗೂನು ಅದಕ್ಕೆ ಅಲ್ಲೇನೆ ಫುಲ್ ಮೇಲ್ಗಡೆ ಎಲ್ಲ ನಾವು ಬೆಡ್ಶೀಟ್ನೆಲ್ಲ ಕಟ್ಕೊಂಡು ಅಲ್ಲೇ ಟೆರೆಸ್ ಮೇಲೆನೆ ಎಲ್ಲ ಅಲ್ಲೇ ಊಟ ಎಲ್ಲ ಮಾಡ್ಕೊಂಡು, ಪಾಪ ಸೆಂಟ್ರಲ್ಲಿ ಪಾಯಸ ಬೇರೆ ಮಾಡ್ಕೊಟ್ಲು ಅವಳು. ನಾವು 3 ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ರೆ ನಮ್ಮ ವಾಣಿ ನಮ್ಗೆ ಆರೈಕೆ ಮಾಡ್ತಾ ಇದ್ಲು. ಜ್ಯೂಸ್ ಮಾಡ್ಕೊಟ್ಲು, ಒಂದ್ಸತಿ ಪಾಯಸ ಮಾಡ್ಕೊಟ್ಲು, ಮತ್ತೆ ಒಲೆಲೇನೆ ಅಡ್ಗೆನೂ ಮಾಡ್ಕೊಂಡ್ಲು. ಇನ್ನ ನಾನ್ ಸ್ವಲ್ಪ ಅಮ್ಮ ಬರೀ ಇದನ್ನೆಲ್ಲ ಹುರ್ಕೊಟ್ರು, ಅದೇ ಧನಿಯಾ ಪುಡಿ ಅವೇನೇನ್ ಬೇಕೋ ಸಾಂಬಾರ್ ಪುಡಿಗೆ. ಮೆಣಸಿನ್ಕಾಯಿ ನಾವ್ ಅಮ್ಮನ ಕೈಲಿ ಉರ್ಸೋದು ಬೇಡ, ಅಮ್ಮನ್ಗೆ ಬೇಗ ಕೆಮ್ಮು ಬಂದ್ಬಿಡತ್ತೆ. ಹಂಗಾಗಿ ಝಾನ್ಸಿ ಒಂದ್ ಅರ್ಧ ಹುರಿದ್ಲು, ನಾನೊಂದ್ ಅರ್ಧ ಹುರ್ದೆ. ಸೊ ಹೆಂಗೋ ಎಲ್ಲಾರು ಸೇರ್ಕೊಂಡ್ ಮಾಡಿದಕ್ಕೆ ಬೇಗ ಕೆಲ್ಸಾನು ಆಯ್ತು ಅಂತ ಹೇಳ್ಬೋದು. ಮತ್ತೆ ಇವತ್ತು ನಾವು ಟೋಟಲು ಅಂದ್ರೆ ನಾವ್ ಮಿಲ್ಗೆ ನಮಗ್ ಗೊತ್ತಾಗಿಲ್ಲ ನಾವ್ ಎಷ್ಟಕ್ ಮಾಡಿಸಿದೀವಿ ಅಂತ. ಅಂದ್ರೆ ಅಮ್ಮ ನಮ್ಗೆ ಲೀಸ್ಟ್ ಕೊಟ್ಬಿಟ್ಟಿದ್ರು ಏನೇನ್ ಬೇಕೋ ತಗೋಬನ್ನಿ ಅಂತ ಹೇಳಿ. ನಾವ್ ಪುಡಿ ಮಾಡ್ಸಕ್ಕೆ ಮಿಲ್ಗೆ ಹೋದಾಗ ಅವರು ತೂಕ ಹಾಕ್ತಾರಲ್ವಾ, ತೂಕ ಹಾಕಿದ್ರೆ ಟೋಟಲ್ ಎಲ್ಲ ಸುಮಾರು 15 kg ಅಷ್ಟು ಮಾಡಿದೀವಿ 4 ಮನೆಗೂ ಸೇರ್ಬಿಟ್ಟು. ಹಂಗೆ ರೇಗಿಸ್ತಾ ಇದ್ದೆ ನಾನು ಅಮ್ಮನ್ಗೆ, ಅಮ್ಮ ನೋಡು ಇದೆಲ್ಲ ಈ ತರ ಮಾಡೋದು, ಹಂಗೆ ಒಂದೊಂದ್ ಪ್ಯಾಕೆಟ್ ಅಲ್ಲಿ ನಾವು ಅರ್ಧ ಕೆಜಿ ಹಾಕ್ಬಿಟ್ಟು ಸೇಲ್ ಮಾಡ್ಬಿಡೋಣ ಅಮ್ಮ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೆ ಅಮ್ಮನ್ಗೆ. ಅಮ್ಮ ಆಯ್ತು ಬಿಡು, ನಿನ್ನ ಯೂಟ್ಯೂಬ್ ಫ್ಯಾಮಿಲಿಗೆಲ್ಲ ಹೇಳ್ಬಿಡು, ಮಾಡ್ಬಿಡೋಣ, ಸೇಲ್ ಮಾಡೋಣ ಅಂತ. ಅವಳು ನಮ್ ಝಾನ್ಸಿ ರೇಗಿಸ್ತಾ ಇದ್ಲು, ಭಾವನ್ ಗೊತ್ತಾದ್ರೆ ಅಷ್ಟೇ ನಿನ್ ಕತೆ, ಇದನ್ ಬೇರೆ ಶುರು ಹಚ್ಕೊಂಡಿದ್ಯಾ ಅಂತ ಹೇಳಿ ಚೆನ್ನಾಗ್ ಕ್ಲಾಸ್ ತಗೋತಾರೆ ನಿನ್ಗೆ. ಮಾಡೇ ಕೆಲ್ಸ, ಸುಮ್ನೆ ಇಲ್ದೇ ಇರೋದೆಲ್ಲ ಮಾತಾಡ್ಬೇಡ, ನಮ್ಗೆ ಮಾಡ್ಕೊಳಕ್ಕೆ ಇಷ್ಟು ಪ್ರಾಬ್ಲಮ್ ಆಯ್ತು, ಸೇಲ್ ಬೇರೆ ಮಾಡ್ತಾಳ ಅಂತ ಇವಳು ಅಂತ ಅಂದ್ಬಿಟ್ಟು ಅವಳು ನನ್ನ ಟೀಸ್ ಮಾಡ್ತಾ ಇದ್ಲು. ಬಟ್ ಏನೇ ಆಗ್ಲಿ ನಿಜವಾಗ್ಲೂ ಕಷ್ಟ ಇದೆ ಇದು ಮಾಡೋದು. ಯಾಕಂದ್ರೆ ಆ ಘಾಟು ಇದ್ರಲ್ಲಿ ನಿಜವಾಗ್ಲೂ ಮಾಡಿ ಅಂದ್ರೆ ಅದನ್ನ ಇದ್ ಮಾಡೋದು ಅಂದ್ರೆ ತುಂಬಾ ಪ್ರಾಬ್ಲಮ್. ಬಟ್ ಅಮ್ಮ ಮಾಲ್ಟ್ ಪೌಡರ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. ನಾನು ಹಂಗಾಗಿ ನನ್ಗೆ ಹೊರ್ಗಡೆ ಎಲ್ಲ ನಾನೇನು ಪರ್ಚೇಸ್ ಮಾಡಕ್ ಹೋಗೋದಿಲ್ಲ. ಅಮ್ಮ ಮಾಡೋದನ್ನೇ, ಅಮ್ಮ ಖಾಲಿ ಆದಂಗೆ ಮಾಡ್ಬಿಟ್ಟು ನಮ್ 4 ಮನೆಗೆ ಅವರೇ ಕೊಟ್ಬಿಡ್ತಾರೆ. ಸೊ ಒಟ್ನಲ್ಲಿ ಪುಡಿ ಕೆಲಸ ಅಂತೂ ನಿಜವಾಗ್ಲೂ ಎಲ್ಲ ಆರಾಮಾಗಾಯ್ತು, ಏನು ಟೆನ್ಷನ್ ಆಗ್ಲಿಲ್ಲ. ನಮ್ಮ ಅಮ್ಮನ್ಗೆ, ಝಾನ್ಸಿ, ವಾಣಿಗೆ ಒಂದ್ ಸೈಡ್ ಹಾರ ಹಾಕಿದ್ವಿ. ನನಗೆ ಅವರೆಲ್ಲ ಅಚ್ಕಾರದ ಪುಡಿ ಮುಂಚೆನೆ ಮಾಡ್ಕೊಂಡ್ಬಿಟ್ಟಿದ್ರಂತೆ, ನನಗ್ ಮಾತ್ರ ಇವಾಗ ಅಚ್ಕಾರದ ಪುಡಿ ಮಾಡ್ಕೊಂಡಿದ್ದು, ನಾನ್ ಸಪ್ರೇಟ್ ಆಗಿ ಅದನ್ನ ಹಾಕೊಂಡಿದ್ದೆ. ಇನ್ನ ನಾನು ಏನ್ ಸಾಂಬಾರ್ ಪುಡಿಗೆ ಐಟಮ್ಸ್ ಅನ್ನ ಯೂಸ್ ಮಾಡಿದೀನಿ, ಯಾಕಂದ್ರೆ ಇಲ್ಲಿ ನನ್ಗೆ ಡೀಟೇಲ್ ಆಗಿ ಶೂಟ್ ಮಾಡ್ಕೊಳಕ್ ಆಗ್ಲಿಲ್ಲ. ಪ್ರತಿ ಒಂದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಂದ್ರೆ 1 kg ಮೆಣಸಿನ್ಕಾಯಿಗೆ ನಾವ್ ಏನೇನ್ ಎಷ್ಟೆಷ್ಟು ಹಾಕಿದ್ವಿ ಅಂತ ಹೇಳ್ಬಿಟ್ಟು. ಸೊ ನೀವು ಬೇಕಿದ್ರೆ ಒಂದ್ಸತಿ ಡಿಸ್ಕ್ರಿಪ್ಷನ್ ನ ಚೆಕ್ ಮಾಡ್ಕೋಬಹುದು. ಅಂದ್ರೆ ನಾನು ಏನೇನ್ ಐಟಮ್ಸ್ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡಿದೀವಿ ಅನ್ನೋದು ನಿಮ್ಗೆ ಅಲ್ಲಿ ಸಿಗತ್ತೆ. 4 ಮನೆಗೆ 1 ವರ್ಷ ಸಾಂಬಾರ್ ಪುಡಿದು ನಿಜವಾಗ್ಲೂ ಯೋಚನೆ ಇಲ್ಲ, ಅಷ್ಟು ಮಾಡ್ಕೊಂಡ್ಬಿಟ್ಟಿದೀವಿ. ಅಚ್ಕಾರದ ಪುಡಿ ಮತ್ತೆ ಧನಿಯಾ ಪುಡಿ ಮಾತ್ರ ಖಾಲಿ ಆಗ್ಬಿಡತ್ತೆ. ಅದೇನು ಈಸಿ, ಅದನ್ನ ನನಗೆ ಕಷ್ಟ ಅನ್ಸೋದೇ ಇಲ್ಲ, ಮಾಡ್ಕೊಂಡ್ಬಿಡ್ಬೋದು ಮನೇಲಿ. ಬಟ್ ಈ ಸಾಂಬಾರ್ ಪುಡಿ ಮಾಡ್ಕೊಳ್ಳುವಾಗ್ಲೇ ಸ್ವಲ್ಪ ಇದು ಅನ್ಸುತ್ತೆ, ಯಾಕಂದ್ರೆ ಅದು ಕ್ವಾಂಟಿಟಿನೆಲ್ಲ ಕ್ಲೀನ್ ಆಗಿ ನೋಡ್ಕೊಬೇಕು. ನಾವೇನ್ ಮಾಡಿದೀವಿ ಅಂದ್ರೆ ಫುಲ್ ಲೀಸ್ಟ್ ಹಾಕೊಂಡು ಅದು ಒಂದು ಬುಕ್ ಅಲ್ಲಿ ಬರ್ದಿಟ್ಕೊಂಡ್ಬಿಟ್ಟಿದೀವಿ ಯಾವಾಗ್ಲೂನು, ಅಂದ್ರೆ ಪ್ರತಿ ವರ್ಷ ಮಾಡ್ಕೊಳಕ್ಕೆ ಈಸಿ ಆಗತ್ತೆ ಅಂತ ಹೇಳಿ. ಸೊ ಒಂದ್ ವೇಳೆ ನಾವ್ ಎಲ್ಲಾರು ಸೇರಿ ಒಂದ್ ಕಡೆ ಮಾಡ್ಕೊಂಡ್ರೆ ಅಮ್ಮನೇ ನಮ್ಗೆಲ್ಲಾ ಹೇಳ್ಬಿಡ್ತಾರೆ ಹಿಂಗೆ ಅನ್ಬಿಟ್ಟು.
ಇಲ್ಲ ನಾವು ನಮ್ಮ ಮನೆಗಳಲ್ಲೇ ನಾವು ಮಾಡ್ಕೊಂತೀವಿ ಅಂದ್ರೆ ಆ ಲೀಸ್ಟ್ ಪ್ರಕಾರ ನೋಡ್ಕೊಂಡು ಐಟಮ್ಸ್ನೆಲ್ಲ ತಗೊಂಡ್ ಬಂದು ಹುರ್ದು ಮಾಡ್ಕೋತೀವಿ. ನನ್ಗೆ ಅತ್ತೆಯವ್ರು ಇರೋವರೆಗೂ ಪ್ರಾಬ್ಲಮೇ ಇರ್ತಿರ್ಲಿಲ್ಲ. ಅತ್ತೆನೇ ಎಲ್ಲ ಮಾಡ್ಕೊಟ್ಬಿಡೋರು, ನಾನು ಜಸ್ಟ್ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೆ ಅಷ್ಟೇನೆ. ಆದ್ರೆ ಇವಾಗ ಅಮ್ಮನ್ ಹೆಲ್ಪ್ ತಗೋತಾ ಇದ್ದೀನಿ. ಮತ್ತೆ ನಮ್ಮ ಅತ್ತೆ ಅವಾಗೂ ಹೇಳೋರು, ತವ್ರ ಮನೆಯಿಂದ ಪುಡಿ ತರಬೇಡ, ಒಂದ್ ವೇಳೆ ನಿಮ್ಮ ಅಮ್ಮನ ಮನೇಲಿ ಈಸ್ಕೊಂಡ್ ಬಂದ್ರು ನೀನ್ ಪುಡಿ ಮಾಡಿದಾಗ ರಿಟರ್ನ್ ಕೊಟ್ಬಿಡು ಅವ್ರ ಹತ್ರ ಈಸ್ಕೊ ಬಂದಿದ್ದು ಅಂತ ಹೇಳೋರು. ಸೊ ಹಂಗಾಗಿ ನಾನು ಅಮ್ಮನ ಹತ್ರ ಯಾವತ್ತೂ ಪುಡಿ ಕೇಳ್ತಿರ್ಲಿಲ್ಲ. ಇನ್ನ ಇವತ್ತಿಗೆ ವ್ಲಾಗ್ ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.